ನನ್ನ ಒಳಗಡೆ ಬಾ ಅಂತ್ಯಾ ಇಲ್ಲ ನೀನೇ ಹೊರಗಡೆ ಬರ್ತೀಯಾ? ಅಮರ್, ಯಾವತ್ತೂ ಅಲ್ಲ, ಇವತ್ತೇ ನಾನು ನಿನ್ನ ಮೀಟ್ ಮಾಡಿ ಮಾತಾಡ್ತೀನಿ. ನಿನ್ನ ನೋವಿಗೆ ನಾನೇ ಕಾರಣ ಆಗಿದ್ದೀನಿ. ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರ ಹೇಳಬೇಕಾದ ಜವಾಬ್ದಾರಿ ನನಗಿದೆ ಅಮರ್. ನಿನ್ನ ಜೊತೆ ಮಾತಾಡಿದ್ರೇನೆ ನನ್ನ ಮನಸ್ಸಿಗೂ ಕೂಡ ತೃಪ್ತಿ ಆಗೋದು, ನನ್ನ ಮನಸ್ಸಲ್ಲಿರೋ ನೋವು ಕಡಿಮೆ ಆಗೋದು ಅಮರ್. ಅಮರ್, ನೀನು ಹೋಗಿ ರಾಮ ಮಂದಿರದಲ್ಲಿ ಕಾಯ್ತಾ ಇರು, ನಾನು ಬಂದ್ಬಿಡ್ತೀನಿ. ನಿನ್ನ ನೋವಿಗೂ ನನ್ನ ಮನಸ್ಸಿನ ಸಂಕಷ್ಟಕ್ಕೂ ಉತ್ತರ ಕೊಡ್ತೀನಿ. ಸರಿ, ನೀನ್ ಬರ್ತೀಯಾ ಅಂತ ನಂಬಿ ಹೋಗ್ತಾ ಇದ್ದೀನಿ. ನೀನ್ ಬರ್ದೇ ಇದ್ರೆ ಈ ಸಲ ಡೈರೆಕ್ಟಾಗೆ ಮನೆ ಒಳಗೆ ಬಂದ್ಬಿಡ್ತೀನಿ. ಸರಿ ಅಮರ್. ಅಕ್ಕ, ಬರ್ತಿದ್ದೀನಿ. ಯಾಕಕ್ಕ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾರಿದಾರಲ್ಲಿ? ಟೆನ್ಷನ್ ಏನಿಲ್ಲ. ಪ್ರಸಾದ ಮಾಡುವಾಗ ಅಪಚಾರ ನಡೆದೋಯ್ತಲ್ಲ, ಅದೇ ಯೋಚನೆ ಮಾಡ್ತಿದ್ದೆ. ಅದೇ ಯೋಚನೆ ಇಟ್ಕೊಂಡು ಮನ್ಸ್ ಹಾಳು ಮಾಡ್ಕೋಬೇಡ ಅಕ್ಕ. ಅಲ್ಲಿ ಎಲ್ರೂ ನಿಂಗೆ ಕಾಯ್ತಿದ್ದಾರೆ, ನಡಿಯಕ್ಕ. ಅದೇ ಪುರೋಹಿತ್ರೆ, ಮಡ್ಲಕ್ಕಿ ಪ್ರಸಾದ ಮಾಡುವಾಗ ಕಡೆ ಪಕ್ಷ ದೇವ್ರಿಗೆ ನೈವೇದ್ಯ ಇಡೋದಕ್ಕೂ ಮುಂಚೆ ಕೆಳಗ್ ಬಿದ್ದು ಅಪಚಾರ ನಡೆದಿದೆ. ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ? ಅಮ್ಮ, ಹೊಸ ಸೊಸೆ ಮಡ್ಲಕ್ಕಿಯಿಂದ ಮಾಡೋ ಪ್ರಸಾದ ನೆಲದ ಪಾಲಾಗೋದು ತುಂಬಾ ದೊಡ್ಡ ದೋಷನೇ ಕಣಮ್ಮ. ದೊಡ್ಡ ತಪ್ಪೆ, ಮುಂದೊಂದಿನ ತೊಂದರೆನೇ. ಆದರೆ ಪ್ರಶ್ನೆನ ಉತ್ಪತ್ತಿ ಮಾಡೋ ಪರಮಾತ್ಮ ಉತ್ತರನೂ ಸೃಷ್ಟಿ ಮಾಡಿರ್ತಾನೆ. ಸಮಸ್ಯೆನ ಸೃಷ್ಟಿಸೋ ದೇವರು ಪರಿಹಾರನೂ ಸೂಚಿಸ್ತಾನೆ. ದೇವಸ್ಥಾನದಲ್ಲಿ ನಿಮ್ಮ ಸೊಸೆ 11 ದೀಪ ಬೆಳಗಿಸಿ 11 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿದ್ರೆ ಅಪಚಾರ ತೊಲಗಿ ಹೋಗುತ್ತೆ. ಅದಾದ ಮೇಲೆ ಮತ್ತೆ ತವರು ಮನೆಯಿಂದ ಮಡ್ಲಕ್ಕಿ ತರಿಸಿ ಪ್ರಸಾದ ಮಾಡಿಸಿ ಕಾರ್ಯಕ್ರಮನ ಪೂರ್ತಿ ಮಾಡಿಸ್ಬೋದು. ಯಾವ ದೇವಸ್ಥಾನ ಪುರೋಹಿತ್ರೆ? ಸೀತಾರಾಮಸ್ವಾಮಿ ದೇವಸ್ಥಾನದಲ್ಲಮ್ಮ. ಇದೇನಿದು? ರಾಮನ್ ದೇವಸ್ಥಾನ ಅಂದ ತಕ್ಷಣ ರಾಧಿಕಾ ಮುಖ ಬಾಡ್ ಹೋಗ್ತಿದೆ, ಗಾಬರಿ ಆಗ್ತಿದ್ದಾಳೆ. ಯಾಕಿರ್ಬೋದು? ಪುರೋಹಿತ್ರೆ, ಕುಟುಂಬದವರೆಲ್ಲ ಹೋಗಿ ಪೂಜೆ ಮಾಡಿಸ್ಬೇಕಾ? ಅಯ್ಯೋ,
ಎಲ್ಲರೂ ಪೂಜೆಗೆ ಬಂದ್ರೆ ಅಲ್ಲಿ ಅಮರ್ ಇರ್ತಾನೆ. ಅಮರ್ ಆವೇಶದಲ್ಲಿ ಎಲ್ಲರ ಮುಂದೆ ನನ್ನ ಬೈದ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ? ಎಲ್ಲರೂ ಹೋಗ್ಬೇಕಿಲ್ಲಮ್ಮ. ನಿಮ್ಮ ಸೊಸೆಯವರನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ನಾನೇ ನಿಂತು ಪರಿಹಾರ ಪೂಜೆ ಮಾಡಿಸಿ ಕಳಿಸ್ಕೊಡ್ತೀನಮ್ಮ. ಮಲ್ಲೇಶ್ವರಿ, ಅತ್ತೆ, ಒಂದ್ಸಲ ಡ್ರೈವರ್ನ ಕರಿ. ಆಯ್ತು ಅತ್ತೆ. ಕಂದ ಕೈಲಾಶ್, ಅಮ್ಮ, ರಾಧಿಕಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ ಬರೋದ್ರೊಳಗೆ ನಾವು ಹಾಸ್ಪಿಟ್ಲ್ಗೆ ಹೋಗಿ ಬರೋಣ ಕಂದ. ಇಷ್ಟ್ ಚಿಕ್ಕ ಗಾಯಕ್ಕೆ ಹಾಸ್ಪಿಟ್ಲ್ ಯಾಕಮ್ಮ? ಇಲ್ಲ ಕಂದ, ರಿಸ್ಕ್ ತಗೊಳ್ಳೋದು ಯಾಕೆ? ಒಂದ್ಸಲ ಹೋಗೋಣ. ಆಯ್ತು ಸರಿ ಅಮ್ಮ. ಮೇಡಮ್ ಕರೆದ್ರಂತೆ. ನಾರಾಯಣ, ಮೇಡಮ್ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೋಪಾನ್ವಾಗಿ ಕರ್ಕೊಂಡ್ ಬಾ. ಆಯ್ತು ಮೇಡಮ್. ಪೂಜೆ ಚೆನ್ನಾಗಿ ಮಾಡಿಸಿ. ಆಯ್ತು ತಾಯಿ. ಹೋಗಿ ಬರ್ತೀನತ್ತೆ. ಯಾಕೆ ಈ ರಾಧಿಕಾ ಗುಡಿಗೆ ಹೋಗ್ಬೇಕು ಅಂದ ತಕ್ಷಣ ಇಷ್ಟೊಂದು ಭಯ ಬೀಳ್ತಿದ್ದಾಳಲ್ಲ? ಏನೋ ಮಿಸ್ ಹೊಡಿತಿದೆ. ಅಮ್ಮ, 11 ದೀಪ ಬೆಳಗಿಸಿ ಸ್ವಾಮಿಗಳ ಕೈ ಕೊಟ್ಟಾದ ಮೇಲೆ ಆಂಜನೇಯ ಸ್ವಾಮಿ ಸುತ್ತ 11 ಪ್ರದಕ್ಷಿಣೆ ಹಾಕಿದ್ರೆ ಅಪಚಾರ ತೊಲಗ್ಬಿಡುತ್ತೆ. ಆಯ್ತು. ತಾಯಿ, ಇದನ್ನು ನಾನು ಸ್ವಾಮಿಯವರಿಗೆ ಸಲ್ಲಿಸ್ತೀನಿ. ಇವಾಗ ನೀವು ಆಂಜನೇಯ ಸ್ವಾಮಿ ಸುತ್ತ 11 ಪ್ರದಕ್ಷಿಣೆ ಹಾಕೊಂಬನ್ನಿ. ಆಮೇಲೆ ಮಂಗಳಾರತಿ ಕೊಡ್ತೀನಿ. ಈ ಆರತಿನ ನಿಮ್ಮ ಮಾಂಗಲ್ಯ ಸೂತ್ರಕ್ಕೂ ಸೋಗಿಸಿ.
ದೇವ್ರೆ, ನನ್ನಿಂದ ನಡೆದಿರೋ ಅಪಚಾರನ ತೊಲಗಿಸು ತಂದೆ. ಅಮ್ಮ, ಆರತಿ ತಗೊಳ್ಳಿ ಅಮ್ಮ. ಈ ಆರತಿನ ನಿಮ್ಮ ಮಾಂಗಲ್ಯ ಸೂತ್ರಕ್ಕೂ ಸೋಗಿಸಿ. ಶತಮಾನಂ ಭವತಿ ಶತಾಯುಷ್ ಆಯುಷ್ಯೇಂದ್ರವೈ ಪ್ರತಿಷ್ಠತೆ. ಯಾಕೆ ನನ್ನ ಒಂಟಿ ಮಾಡಿ ಹೋದೆ? ಯಾಕೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದೆ? ನನ್ನೂ ನನ್ನ ಪ್ರೀತಿನೂ ಬೇಡ ಅಂತ ಯಾಕೆ ಬೇರೆಯವ್ರನ್ನ ಮದ್ವೆ ಆದೆ? ಹೇಳ್ತೀನಿ ಅಮರ್, ನಿನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೇನೆ ನಾನು ನಿನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ನನ್ನ ಮರಳು ಮಾಡೋ ಉತ್ತರ ಅಲ್ಲ ನನಗೆ ಬೇಕಾಗಿರೋದು. ನನ್ನ ನಿನ್ ಜೀವನದಿಂದ ಯಾಕೆ ದೂರ ಮಾಡಿದ್ಯೋ ಅದು ಆಯ್ತು, ಅರ್ಥ ಮಾಡ್ಕೋ. ನೀನು ನಿಮ್ಮಪ್ಪಂಗೆ ಕೊಟ್ಟು ಮಾತುಗೋಸ್ಕರ ಕೊರಳಿಗೆ ತಾಳಿ ಕಟ್ಟಿಸ್ಕೊಂಡಷ್ಟು ಈಸಿಯಾಗಿ ನಾನು ನನ್ನ ಮನ್ಸಿಂದ ನಿನ್ ಮೇಲಿರೋ ಪ್ರೀತಿನ ತೆಗ್ದಾಕಕ್ಕಾಗಲ್ಲ. ನಿನ್ನ ಬಿಟ್ಟು ಒಂಟಿಯಾಗಿ ಬದುಕೋದು ಅಂದ್ರೆ ಅದು ನಾನ್ ಸತ್ ಮೇಲೇನೆ ಸಾಧ್ಯ. ಅಮರ್, ಇನ್ನೊಂದ್ಸಲ ನಿನ್ ಬಾಯಿಂದ ಆ ಮಾತು ಬರಬಾರ್ದು. ನಾನು ನಿನ್ ತಾಯಿ ಸ್ಥಾನ ತಗೋತೀನಿ ಅಮರ್.
ಜೀವನದಲ್ಲಿ ನಿನ್ ಹೆಂಡತಿಯಾಗಿ ಇರೋಕ್ಕಾಗದೇ ಇರ್ಬೋದು. ಒಬ್ಬ ಸ್ನೇಹಿತೆಯಾಗಿ, ನಿನ್ ತಾಯಿಯಾಗಿ, ನಿನ್ ಜೀವನ ಪೂರ್ತಿ ನಿನ್ ಜೊತೆಲಿರ್ತೀನಿ. ಮಾಡಿರೋ ತಪ್ಪಿಗೆ ಸಮಜಾಯಿಷಿ ಕೊಡೋದಕ್ಕೆ ನೋಡ್ತಾ ಇದ್ಯಾ? ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ ವಿಷಯದಲ್ಲಿ ನಾನು ಮಾಡಿದ ತಪ್ಪೇ. ಆದ್ರೆ ನಮ್ಮ ಅಪ್ಪಂಗೋಸ್ಕರ ಮಾಡ್ಲೇಬೇಕಾಯ್ತು. ಏನು ಅಪ್ಪಂಗೋಸ್ಕರ ಅಪ್ಪಂಗೋಸ್ಕರ ಅಪ್ಪಂಗೋಸ್ಕರ? ಹಾ, ಮತ್ತೆ ನನ್ ಗತಿ ಏನು? ಇದೆಲ್ಲ ಬೇಡ ರಾಧಿಕಾ. ಆ ಸಂಬಂಧನ ಕಡ್ದು ಹಾಕ್ಬಿಟ್ಟು ನನಗೋಸ್ಕರ ನೀನ್ ಬರ್ತೀಯಾ ಇಲ್ವಾ? ನನ್ ಜೊತೆ ಜೀವನಾನ ನೀನ್ ಹಂಚ್ಕೋತೀಯಾ ಇಲ್ವಾ? ಇಲ್ಲ ಅಮರ್, ಒಂದ್ ಹೆಣ್ಣಿನ ಕೊರಳದಿ 3 ಗಂಟೆ ಬಿದ್ರೆ ಅವಳ ಗಂಡನೇ ಸರ್ವಸ್ವ. ನಾನ್ ಬರಕ್ಕಾಗಲ್ಲ. ನಾನು ನನ್ನ ಮಾಂಗಲ್ಯಕ್ಕೆ ನಿಷ್ಠೆ ತೋರಿಸ್ಬೇಕು. ಬರಕ್ಕಾಗಲ್ಲ. ಅಮರ್, ಅಮರ್ ಬಿಟ್ಬಿಡು. ಅಮರ್ ಪ್ಲೀಸ್ ಬಿಡು. ಅಮರ್, ಇಲ್ಲ ರಾಧಿಕಾ, ಇದನ್ ಬಿಡೋ ಮಾತೇ ಇಲ್ಲ. ನಾನ್ ಬಿಡಲ್ಲ. ಪ್ಲೀಸ್, ಏನ್ ಮಾಡ್ತಿದ್ಯಾ? ಅದಕ್ಕೋಸ್ಕರನೇ ಅಲ್ವಾ ನೀನ್ ನನಗ್ ಕೈ ಕೊಡಕ್ ಮನ್ಸ್ ಮಾಡಿದ್ದು. ಅಮರ್ ಪ್ಲೀಸ್. ಈ ಹಳದಿ ದಾರ ನಿನ್ ಕೊರಳಲ್ಲಿ ಇಲ್ಲ ಅಂದ್ರೆ ಆ ಸಂಬಂಧ ಎಲ್ಲ ಮುರ್ದ್ ಬಿದ್ದ ಹಾಗೆ ಅಲ್ವಾ? ಅಮರ್, ನಾನ್ ಹೇಳೋದ್ ಕೇಳು. ಬಿಡೋ ಪ್ರಶ್ನೆನೇ ಇಲ್ಲ. ಈ ತಾಳಿನ ನೀನೇ ತೆಗ್ದಾಕ್ತೀಯಾ ಇಲ್ಲ ನನ್ನೇ ತೆಗ್ದಾಕು ಅಂತ್ಯಾ? ಅಮರ್, ಚಿಕ್ಕ ಮಕ್ಕಳ ತರ ಆಡ್ಬೇಡ ನೀನು. ನನ್ ಮಾತ್ ಕೇಳಿ ತಾಳಿ ಬಿಡು. ಬಿಡೋ ಮಾತೇ ಇಲ್ಲ. ತೆಗ್ದಾಕು. ನೀನ್ ಹೀಗ್ ಮಾಡೋದು ಸರಿ ಅಲ್ಲ ಅಮರ್. ಪ್ಲೀಸ್ ಬಿಡು ಅಮರ್, ಪ್ಲೀಸ್ ಬಿಟ್ಬಿಡು. ನಮ್ ಪ್ರೀತಿಗ್ ನೀನ್ ಮಾಡಿದ ದ್ರೋಹ ಖಂಡಿತ ಕರೆಕ್ಟ್ ಅಲ್ಲ. ಅಮರ್, ಅಮರ್ ಪ್ಲೀಸ್. ಅಮರ್, ಅಮರ್ ನೀನ್ ನಂಗೆ ಸ್ವಂತ ರಾಧಿಕಾ. ಅಮರ್ ಪ್ಲೀಸ್. ಅಮರ್, ಅಮರ್ ನೀನೇ ತೆಗ್ದಾಕ್ತೀಯಾ ನನ್ನೇ ತೆಗ್ದಾಕು ಅಂತ್ಯಾ? ಅಮರ್, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ತಾಳಿ ಬಿಡು. ನಾನು ಕೂಡ ಅಷ್ಟೇ ಮರ್ಯಾದೆಯಿಂದ ಹೇಳ್ತಿದ್ದೀನಿ. ಈ ಹಳದಿ ದಾರ ತೆಗ್ದಾಕು. ನನ್ ಜೀವನದೊಳಗಡೆ ಬಾ. ಅಮರ್ ಪ್ಲೀಸ್. ಅಮರ್, ಅಮರ್ ಪ್ಲೀಸ್. ಅಮರ್, ಇದನ್ ತೆಗ್ದಾಕ್ದೇ ಇದ್ರೆ ನೀನ್ ನನ್ ಜೀವನದೊಳಗಡೆ ಬರಲ್ಲ. ತೆಗೆ. ಅಮರ್, ನಾನಿವಾಗ ನೀನ್ ಪ್ರೀತಿ ಮಾಡಿದ್ ರಾಧಿಕಾ ಅಲ್ಲ, ಇನ್ನೊಬ್ರ ಹೆಂಡತಿ, ಒಂದ್ ಮನೆ ಸೊಸೆ. ನನ್ನ ಅರ್ಥ ಮಾಡ್ಕೋ. ಆ ಮನೆ ಮರ್ಯಾದೆ ಜವಾಬ್ದಾರಿ ನನ್ ಮೇಲಿದೆ. ನಮ್ಮಿಬ್ರ ಮಧ್ಯೆ ಪ್ರೀತಿ ಬಗ್ಗೆ ಗೊತ್ತಾದ್ರೆ ಅತ್ತೆ ಮನೇಲಿ ನನ್ನ ತವ್ರ ಮನೆ ಮರ್ಯಾದೆ ಹೋಗತ್ತೆ.